ಫೈನಲಿ ಇಲ್ಲಿ ಇವಾಗ ದರ್ಶನ ಎಲ್ಲ ಆಯಿತು, ಮುಗೀತು. ಸೊ ನೆಕ್ಸ್ಟು ಇನ್ನೊಂದು ಹೆಣ್ಮಗು ಇದೆ. ಇದು ಎಷ್ಟಡಿ? 108 ಅಡಿ ಪಂಚಲೋಹ ತಾಯಿ ಚಾಮುಂಡೇಶ್ವರಿ. ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನು ವ್ಲಾಗ್ ಅಂತ ಅಂದರೆ, ಚನ್ನಪಟ್ಟಣ ಹತ್ರ ಒಂದು ದೇವಸ್ಥಾನ ಇದೆಯಲ್ಲ, ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ ದೇವಸ್ಥಾನ, ಗೌಡ್ಗೆರೆ ಹತ್ರ. ಸೊ ಅಲ್ಲಿ ಹೋಗೋಣ ಅಂತ ನಾನು ನನ್ನ ಕಸಿನ್ ಪ್ಲ್ಯಾನ್ ಮಾಡಿದ್ವಿ. ಸೊ ಇವತ್ತು ಅಲ್ಲಿ ಹೋಗ್ತಾ ಇದ್ವಿ. ಜಸ್ಟ್ ಒಂದು ಮಿನಿ ವ್ಲಾಗ್ ಅಷ್ಟೇ, ಜಾಸ್ತಿ ಏನಿದೆ. ಯಾಕಂದರೆ ವ್ಲಾಗ್ಸ್ ಕಂಟೆಂಟ್ ಏನೂ ಸಿಗ್ತಾಯಿಲ್ಲ ಮಾಡೋಕ್ಕೆ. ನೆನ್ನೆ ಯುಗಾದಿ ಹಬ್ಬ ಆಯಿತು, ಮಾಡೋಣ ಅಂದ್ಕೊಂಡೆ. ತುಂಬ ವರ್ಕು ಲೋಡು ಜಾಸ್ತಿ, ಮಾಡೋಕ್ಕಾಗಿಲ್ಲ. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಟ್ಟು ನೆಕ್ಸ್ಟ್ ಏನೇನು ಸಿಗುತ್ತೆ ಕಂಟೆಂಟ್ ಎಲ್ಲ ಹಾಕ್ತೀನಿ ವೀಡಿಯೋದಲ್ಲಿ. ಸೊ ಅಲ್ಲಿ ಗಂಟ ಸಿಗೋಣ, ಬಾಯ್. ಸೊ ಇವರೇ ನನ್ನ ಕಸಿನು. ನೆಕ್ಸ್ಟು ಇವ್ರ ಜೊತೆನೇ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಐರಾವತ ನೋಡಿ, ನನ್ನ ಕಸಿನ್ದೆ ನೋಡಿ. ಇವರೆಲ್ಲ ಆರಾಮಾಗಿ R15 ಅದು ಇದು ತಗೋತಾರೆ. ನಮಗೆ ಅದು ನಂದಲ್ಲ, ಅವಂದೇ ನೋಡಿ. ಶೂ ಕಾಣಿಸ್ತಾ ಇದ್ದೀನ? ಬಾಯ್ ಬಾಯ್. ಮತ್ತೆ ರೀಚ್ ಆಗಿದ್ದೀವಿ ನಾವು. ಈಗ ದೇವಸ್ಥಾನ ದರ್ಶನ ಮಾಡಿಬಿಟ್ಟು ಮಾಡಿ. ಸೊ ನಿಮ್ಗೇನಾರು ಹರಕೆ ಏನಾದ್ರು ಇದ್ದರೆ ಇಲ್ಲಿ ಕಾಯಿ ಕಟ್ಬೋದಂತೆ. 9 ವೀಕ್ಸ್ ಬಂದು ಕಾಯಿ ಕಟ್ಟಬೇಕು. ಸೊ ಇದು ಬಂದು ಮೇನ್ ದೇವಸ್ಥಾನ. ನಿಮ್ದೇನೇ ಹರಕೆ ಇದ್ದರೂ ಇಲ್ಲಿ ಬಂದು ಕಾಯಿ ಕಟ್ಬೋದು 9 ವಾರ. ಅಲ್ಲಿ ಅಂಬಾರಿ ಬೇರೆ ಇದೆ. ಏನು 7 ವಾರನಾ? 7 ವೀಕ್ಸ್. ಸೊ ಇಲ್ಲಿ ಕಾಯಿನ್ ಕಚ್ಚಿಸಿದ್ರೆ ನಿಮಗೆ ಬೇಗ ಮದುವೆ ಆಗುತ್ತಂತೆ. ಯಾರಿಗೆ ಇನ್ನೂ ಮದುವೆ ಆಗಿಲ್ಲ ಬೇಗ ಬಂದು ಕಾಯಿನ್ ಕಚ್ಚಿಸಿ. ಸೊ ನಿಮಗೂ ಬೇಗ ಮದುವೆ ಆಗುತ್ತೆ. ಯಾರ್ಯಾರು ಬಂದು ಕಚ್ಚಿಸ್ಬಿಟ್ಟು ಮದುವೆ ಆಗುತ್ತೆ ಅವ್ರಿಗೆಲ್ಲ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್ ನನ್ನ ಕಡೆ. ಸೊ ಇದೇ ಎಷ್ಟು ಫೀಟ್ ಇದೆ ಇದು? ಎಷ್ಟಡಿ? 108 ಅಡಿ ಪಂಚಲೋಹ ತಾಯಿ ಚಾಮುಂಡೇಶ್ವರಿ ವಿಗ್ರಹ.
ಸೊ ನೋಡಿ ಇದೆ, ದರ್ಶನ ಮಾಡ್ಕೊಳ್ಳಿ ಎಲ್ಲರೂ. ನಿಮಗೂ ಯಾವಾಗಾದರೂ ಟೈಮ್ ಸಿಕ್ಕಿದ್ರೆ ಬಂದು ದರ್ಶನ ಮಾಡಿ. ಸೊ ನೆಕ್ಸ್ಟು ಮೇಲೆ ಹೋಗಿ ತೋರಿಸ್ತೀನಿ. ಸೊ ಇದು ಬಂದು ಬಸಪ್ಪನ ಸನ್ನಿಧಿ, ಅಂದರೆ ಲೈಕ್ ಏನಂತಾರೆ ಅದು, ಬಸವಣ್ಣ, ಅದೇ ಹಳ್ಳಿಕಾರ್ ಹಸು ಇರುತ್ತಲ್ಲ, ಆ ಹಸುನ ಇಲ್ಲಿ ನಾರ್ಮಲ್ ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ, ಮಂಗಳವಾರ ದಿನ ಏನೇನೋ ಪೂಜೆಗಳಿರುತ್ತೆ. ನಿಮ್ದೇನೇ ಬೇಡಿಕೆ ಇದ್ದು ಪವಾಡ ಬಸಪ್ಪನ ಹತ್ರ ಬಂದರೆ ಈಡೇರುತ್ತೆ ಅಂತ ನಂಬಿಕೆ. ಸೊ ಇಲ್ಲಿ ಹೋಮದ ಕುಂಡ ಎಲ್ಲ ಇದೆ, ಆದರೆ ಏನು ಹೋಮ ಏನು ಮಾಡ್ತಾಯಿಲ್ಲ. ಸೊ ಏನಾದ್ರು ಹೋಮ ಇದ್ದರೆ ಇಲ್ಲಿ ಮಾಡುತ್ತೆ. ನೋಡಿ ಎಷ್ಟು ಕಾಯಿ ಕಟ್ಟಿದ್ದಾರೆ. 7 ವೀಕ್ಸ್ ನೀವು ಇಲ್ಲಿ ಬಂದರೆ ಕಾಯಿ ಕಟ್ಬೋದು, ಏನೇ ಹರಕೆ ಇದ್ದರೂ ಬಂದು ಇಲ್ಲಿ ತೀರಿಸ್ಕೋಬೋದು. ಸೊ ಇದು ಬಂದು ಬಸಪ್ಪನ ಸ್ಟ್ಯಾಚು, ಅಂದರೆ ಹಸು ಸ್ಟ್ಯಾಚು. ಸೊ ನಾರ್ಮಲಾಗಿ ಟ್ಯೂಸ್ಡೇ, ಫ್ರೈಡೇ ಮತ್ತು ಅಮಾವಾಸ್ಯೆ, ಹುಣ್ಣಿಮೆ ದಿನ ಬಂದರೆ ಆ ಸ್ಟ್ಯಾಚು ಇದೆಯಲ್ಲ, ಆ ಸ್ಟ್ಯಾಚು ಕೆಳಗಡೆ ಕುಣಿಸ್ಬಿಟ್ಟು ನೀರು ಹಾಕ್ತಾರೆ. ಸೊ ನಿಮ್ದು ಏನೇ ಬೇಡಿಕೆ ಇದ್ದರೂ ಈಡೇರುತ್ತೆ ಅಂತ ನಂಬಿಕೆ. ಸೊ ನೆಕ್ಸ್ಟ್ ಟೈಮ್ ನೀವು ನಿಮ್ಮ ಬಕೆಟ್ ಲಿಸ್ಟಿಗೆ ಈ ಪ್ಲೇಸ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಫೈನಲಿ ಇಲ್ಲಿ ಇವಾಗ ದರ್ಶನ ಎಲ್ಲ ಆಯಿತು, ಮುಗೀತು. ಸೊ ನೆಕ್ಸ್ಟು ಇನ್ನೊಂದು ನೆಕ್ಸ್ಟ್ ಯಾವ ದೇವಸ್ಥಾನ? ಬೆಟ್ಟದ ತಿಮ್ಮಪ್ಪ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೆಕ್ಸ್ಟು. ಸೊ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ಅಲ್ಲಿಗಂಟ ಸಿ ಯು, ಬಾಯ್. ಸೊ ಇದೇ ದೇವಸ್ಥಾನ ಬಂದು. ಸೊ ಇವಾಗ ಬಂದು ದೇವಸ್ಥಾನ ಹತ್ರ ರೀಚ್ ಆದ್ವಿ. ಸೊ ವ್ಯೂ ಮಾತ್ರ ಸೈಕಾಗಿದೆ, ನೀವು ಒಂದ್ಸತಿ ವಿಸಿಟ್ ಮಾಡಿ ಎಲ್ಲರೂ. ನೋಡಿ ಸುತ್ತ ಬೆಟ್ಟ ಗುಡ್ಡ, ಮಸ್ತಾಗಿದೆ ವ್ಯೂ ಮಾತ್ರ. ನೀವು ಯಾವಾಗಾದರೂ ಈ ಕಡೆ ಬಂದಾಗ ಚನ್ನಪಟ್ಟಣ ಸೈಡ್ ಸೊ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಏನು? ಸೊ ಈಗ ದೇವಸ್ಥಾನ ದರ್ಶನ ಮಾಡೋಣ. ಚಲೋ ಗೈಸ್, ದಿಸ್ ಫುಲ್ಲು ಬಾಡಿ ಹೀಟ್ ಆಗಿಬಿಟ್ಟಿದೆ. ನಮ್ಮ ಐರಾವತನು ಹೀಟ್ ಆಗಿಬಿಟ್ಟಿದೆಯಂತೆ ಅಲ್ವಾ ಪಾಪ, ಇವ್ರ ಬೇಬಿ ಹೀಟ್ ಆಗಿಬಿಟ್ಟಿದ್ದಾರೆ. ಸೊ ಜ್ಯೂಸ್ ನೋಡಿ, ಅರ್ಧ ಲೀಟ್ರಿಗೆ ಇಲ್ಲಿ 60 ರೂಪಾಯಿ ಕೊಟ್ಬಿಟ್ಟು ಜ್ಯೂಸ್ ಕುಡಿತಾ ಇದ್ದೀವಿ. ಏನು ಮಾಡೋಣ, ಎಷ್ಟು ಅಷ್ಟಿದೆ. ಸೊ ಲೆಟ್ಸ್ ಗೋ. ನನ್ನ ಕಾಲೆಲ್ಲ ಸುಡ್ತಿದೆ ಫ್ರೆಂಡ್ಸ್, ಕಾಲು ತೊಳಿಯೋಕ್ಕೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಜೊತೆಗೆ ಬರ್ತೀರಾ ಫ್ರೆಂಡ್ಸ್ ನೀವು? ನೋಡಿ ಈ ಕಲ್ಯಾಣಿಲಿ ನಮ್ಮ ಅಣ್ಣ ಕಾಲು ತೊಳೆಯೋಣ ಅಂತ ಕರ್ಕೊಬರ್ತಾವನೆ. ಇದರಲ್ಲಿ ಕಾಲು ತೊಳೆಯೋ ಮನ್ಸಾದರೂ ಬರುತ್ತಾ ಫ್ರೆಂಡ್ಸ್? ಎಲ್ಲೋಯ್ತಾ ಇದೆ ಅಲ್ಲಿ ನೋಡಿ.
ಕಾಲು ತೊಳೆಯೋಕ್ಕೆ. ನನಗೂ ಬರಲ್ಲಪ್ಪ ನೋಡಿ, ಕಾಲು ತೊಳೆಯೋಕ್ಕೆ ಇರಿ ಫ್ರೆಂಡ್ಸ್, ಕಾಲು ತೊಳ್ಕೊಬರ್ತೀವಿ. ಅಬ್ಬ ನೋಡಿ ಕಾಲು, ಅದೇ ನೀರು ಮಾತ್ರ ಫ್ರೆಶ್ ಅಂತ ಅನ್ಕೋಬೇಡಿ, ಹಸಿರಿಗಿದೆ ನೀರು. ನೋಡಿ ಮೀನೆಲ್ಲ ಇದೆ. ಕೈ ಬೇರೆ ತೊಳಿಬೇಕಂತೆ, ಎಲ್ಲಿ ಮುಗಿಸ್ಬಿಟ್ಟು ಬೀಳ್ತೀನಿ ಅಂತ ಭಯ. ಸಾಕಿಷ್ಟು ತೊಳ್ಕೊಂಡ್ರೆ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು. ಏನಂತೀರ? ಈ ಕಾಲು ತೊಳೆಯೋದು, ಕೈ ತೊಳೆಯೋದು ಈ ಬಿಸಿಲಲ್ಲೆಲ್ಲ ಯಾಕೆ ಅಲ್ವಾ? ಬಗಡಾಯ್ತದೆ. ತಿರ್ಗಾ ಈಗ ಕಾಲು ಫುಲ್ಲು ಬಗಡ. ಈ ನೀರಲ್ಲಿ ಬಂದು ಕಾಲು ತೊಳ್ಕೊಂಡು, ಸೊ ವಿ ಆರ್ ಗೋಯಿಂಗ್ ಫಾರ್ ಡೂಯಿಂಗ್ ದರ್ಶನ ಮಾಡಿಕೊಂಡು ಸೀದಾ ಮನೆಗೆ ಹೋಗಿ ನಾನ್ ವೆಜ್ ತಿನ್ನೋದೇ ಇವತ್ತು. ನೋಡಿ ದೇವಸ್ಥಾನ ವ್ಯೂ ಮಾತ್ರ ಮಸ್ತಾಗಿದೆ. ಅಲ್ಲಿಬ್ಬರು ಪ್ರೇಮಿಗಳು ತಮ್ಮ ಆಟಗಳನ್ನು ಆಡುತ್ತಿದ್ದಾರೆ ನೋಡಿ. ಹಾಂ ನೋಡಿ, ಏನು ಮಾಡೋಣ, ಪ್ರೇಮಿಗಳು ಅವ್ರಿಗಿದ್ದಾರೆ ಕಪಲ್ಸ್, ನಮ್ಗೆ ಯಾರೂ ಇಲ್ಲ. ಹಿಂಗೆ ಹಬ್ಬೆ ಪಾರಿಗಳ ಥರ ತಿರುಗ್ತಾ ಇರ್ತೀವಿ. ಆದರೂ ಯಾರೂ ಬೇಡ ನಮಗೆ. ನಾವು ಮನೇಲಿ ತೋರ್ಸೋದನ್ನ ಮದುವೆ ಆಗೋಣ, ಏನಂತೀರ ಅಲ್ವಾ? ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ಸಾಕು, ಯಾಕೆ? ಆದರೆ ಫ್ರೆಂಡ್ಸ್ ವ್ಯೂಸ್ ಮಾತ್ರ ಮಸ್ತಾಗಿದೆ. ಆದರೆ ಏನು ಮಾಡೋಣ, ಫೋಟೋಸ್ ತಗೊಳ್ಳೋಣ ಅಂದರೆ ನಮ್ಮ ಹತ್ರ ಐಫೋನೇ ಇಲ್ಲ. ಎಷ್ಟು ಮಸ್ತಾಗಿದೆ ಗೊತ್ತಾ? ಸೊ ಇದೇ ದೇವಸ್ಥಾನ. ಸೊ ಲೆಟ್ಸ್ ಗೋ ಇನ್ಸೈಡ್. ಎಲ್ಲ ವ್ಲಾಗ್ ಮಾಡ್ತಾಯಿದ್ರೆ ಒಂಥರ ನೋಡ್ತಾರೆ. ತುಂಬ ವರ್ಷದ ಹಳೆಯ ದೇವಸ್ಥಾನ. ಸೊ ಅದೇ ಒಳಗಡೆ ದೇವರು ಕಾಣಿಸ್ತಲ್ಲ. ಸೊ ಕರೆಕ್ಟಾಗಿ ತೆಗಿಯೋಕ್ಕಾಗಿಲ್ಲ, ಯಾಕಂದರೆ ನಮ್ಮ ಪೂಜಾರಪ್ಪರು ಅವರು ಅಡ್ಡ ನಿಂತ್ಕೊಬಿಟ್ಟಿದ್ರು. ಸೊ ಇದೆಲ್ಲ ನೋಡಿ, ನಮ್ಮ ಬಾಸ್ ಇದ್ದಾರೆ, ಆರಾಮಾಗಿದ್ದಾರೆ ನಮ್ಮ ಬಾಸ್. ಸೊ ಇದೆಲ್ಲ ದೇವ್ರಿಗೆ ಉತ್ಸವಕ್ಕೆ ಯೂಸ್ ಮಾಡೋ ಇದು ವಾಹನಗಳು ನೋಡಿ. ಸೊ ಫ್ರೆಂಡ್ಸ್ ದರ್ಶನ ಆಯಿತು ಫ್ರೆಂಡ್ಸ್. ಇವಾಗ ದರ್ಶನ ಮುಗಿಸ್ಕೊಂಡು ಒಂದು ಸ್ವಲ್ಪ ಫೋಟೋಸ್ ಶೂಟ್ ಮಾಡಿಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನು ಮನೆಗೆ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಸೊ ಇದೇನು ಒಂದು ಯಾವುದೋ ಮಂಟಪ ಇದೆ, ಕಾಲು ಸುಡ್ತಾ ಇದೆ. ಇಲ್ಲೊಂದು ಎರಡು ಫೋಟೋಸ್ ಇಟ್ಕೊಂಡು ಹೋಗೋಣ. ಸೊ ಅದೇ ದೇವಸ್ಥಾನ ಸುತ್ತ ನೋಡಿ ಫ್ರೆಂಡ್ಸ್. ಬೆಂಗಳೂರಲ್ಲಿ ಈ ಥರ ವ್ಯೂನೇ ಇಲ್ಲ ಫ್ರೆಂಡ್ಸ್. ಸೊ ಫೋಟೋಸ್ ಇಟ್ಕೊಂಡು ನೆಕ್ಸ್ಟು ಮನೆಗೆ. ಸೊ ಅಲ್ಲಿ ಸಿಗುವ. ಬಾಯ್, ಟಾಟಾ, ಬಾಯ್ ಬಾಯ್ ಅಂತ. ಸೊ ಫ್ರೆಂಡ್ಸ್ ನೋಡಿ, ದೇವ್ರ ದರ್ಶನ ಎಲ್ಲ ಆಯಿತು, ಫೋಟೋಸ್ ಇಡ್ಸ್ಕೊಂಡಿದ್ದಾಯಿತು. ಈಗ ಮನೆಗೆ ಹೋಗಬೇಕು. ನನ್ನ ಫೋನ್ ಬೇರೆ ಪೂರ್ತಿ ಹೀಟ್ ಆಗಿಬಿಟ್ಟಿದೆ. ಅದು ಬೇರೆ ಮೆಸೇಜ್ ಬೇರೆ ಕಳಿಸ್ತಾರೆ, ಯು ಹ್ಯಾವ್ ಟು ವೇಟ್ ಅಂಟಿಲ್ ಯುವರ್ ಫೋನ್ ಟೆಂಪ್ರೇಚರ್ ಗೆಟ್ ಡಿಕ್ರೀಸ್ಡ್ ಅಂತ. ಸೊ ನೆಕ್ಸ್ಟು ಮನೆಗೆ ಹೋದ್ಮೇಲೆ ಸಿಗೋಣ. ಚಲೋ ಬಾಯ್. ಸೊ ಫೈನಲಿ ಇವಾಗ ಹೋಗ್ಬಿಟ್ಟು ಬಂದು ಮನೆಗೆ ರೀಚ್ ಆದ್ವಿ. ಮನೆಗೆ ಬಂದು ಇವಾಗ ಫುಲ್ಲು ರೀಚ್ ಆದ್ವಿ. ಸೊ ನಮ್ಮ ಅತ್ತೆ ಇವರು ನಮಗೋಸ್ಕರ ಅಡುಗೆ ಮಾಡೆಲ್ಲ ಇಟ್ಟಿದ್ದಾರೆ. ನಮಗೆ ಅಡುಗೆ ಮಾಡಿದ್ದಾರೆ. ಈಗ ಊಟ ಮಾಡಬೇಕು. ಫುಲ್ಲು ಸುಸ್ತಾಗ್ಬಿಟ್ಟಿದೆ, ಕಾಲೆಲ್ಲ ನೋವ್ತಾ ಇದೆ. ಸೊ ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಏನು ಎಂತ ಸೊ ಫ್ರೆಂಡ್ಸ್, ಏನೇನು ಸ್ಪೆಷಲ್ ಗೊತ್ತಾ?
ಮಟನ್ ಸಾಂಬಾರ್, ನೆಕ್ಸ್ಟು ಚಿಕನ್ ಫ್ರೈ, ಇನ್ನು ಸಾಯಂಕಾಲಕ್ಕೆ ಮುದ್ದೆ ಕಬಾಬ್ ಎಲ್ಲ ಊಟ ಮಾಡಿಬಿಟ್ಟು ಊಟ ಮಾಡಾದ್ಮೇಲೆ ಸಿಗುವ 5 ಗಂಟೆ ಬಾಯ್.